ಧರ್ಮಸ್ಥಳ ಆಗಿದ್ದ ಯಾವಾಗ? ಪೂಜ್ಯ ವಾದಿರಾಜರು ಆ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಧರ್ಮಾಚರಣೆಯ ಒಂದು ಧರ್ಮದ ಹಿನ್ನೆಲೆಯಲ್ಲಿ ಆ ಕ್ಷೇತ್ರ ಭಗವಂತನಿಂದಲೇ ಅನುಗ್ರಹಿಸಲ್ಪಟ್ಟಿರೋದ್ರಿಂದ ಅದು ಧರ್ಮಸ್ಥಳ ಎಂದು ಕರೆಯಲ್ಪಡಲಿ, ತನ್ಮೂಲಕ ಜಗತ್ತಿಗೆ ಧರ್ಮ ಪ್ರಸರಿಸಲಿ ಎನ್ನುವ ಒಂದು ಆಶಯದಿಂದ ಅವರು ಧರ್ಮಸ್ಥಳ ಅಂತ ಹೇಳಿ ಆ ಸ್ಥಳವನ್ನು ಕರೆದ್ರು. ಈಗಿನ ಧರ್ಮಾಧಿಕಾರಿಗಳಾಗಿರುವಂತ ವೀರೇಂದ್ರ ಹೆಗಡೆ ಅವರು ಎಷ್ಟನೇ ಧರ್ಮಾಧಿಕಾರಿಗಳು? ಪೂಜ್ಯ ಕಾವಂದರು 21ನೆಯ ಧರ್ಮಾಧಿಕಾರಿಗಳಾಗಿದ್ದರು. ಕಾವಂದರು ಅನ್ನೋ ಪದವನ್ನು ನಾನು ತುಂಬಾ ಬಾರಿ ಕೇಳ್ತಿರ್ತೀನಿ. ನಮ್ಮ ತುಳುನಾಡಿನ ಜನತೆ ಸಹಜವಾಗಿ ಪ್ರೀತಿಯಿಂದ ಈ ಹೆಸರನ್ನ ಪೂಜ್ಯರಿಗೆ ಇಟ್ಟಿರ್ತಕ್ಕಂಥದ್ದು. ಕಾವಂದರು ಅಂದ್ರೆ ಕಾಪಾಡುವವರು, ಅಂದ್ರೆ ದೇವರು ನಮ್ಮನ್ನು ಹೇಗೆ ಕಾಪಾಡುತ್ತಾರೋ ಹಾಗೆ ಪೂಜ್ಯ ಶ್ರೀ ಹೆಗ್ಗಡೆಯವರು ನಮ್ಮನ್ನ ಕಾಪಾಡುವರು ಅನ್ನೋ ದೃಷ್ಟಿಕೋನದಲ್ಲಿ ಅಲ್ಲಿ ಜನರು ಕಾವಂದರು ಅಂತ ಕರೀತಾರೆ. ಇವತ್ತು ರಾಜ್ಯಾದ್ಯಂತ ಕೂಡ ಜನರು ಆ ಕಾವಂದರು ಅನ್ನೋ ಹೆಸರು ಬಹಳ ಚಿರಪರಿಚಿತವಾಗಿದೆ.